ರಾಜಕುಮಾರ ರಾಮಚಂದ್ರನಿಗೆ ಅಮಾತ್ಯ ಸುಮಂತ್ರನ ಪ್ರಣಾಮಗಳು. ಅಮಾತ್ಯರೇ, ವಂದನೆಗಳು. ದಯಮಾಡಿ ಆಸೀನರಾಗಿ. ನನ್ನಿಂದೇನಾಗಬೇಕೆಂದು ಆಜ್ಞೆ ಆಗ. ಅಮಾತ್ಯರೇ, ತಾವು ಹಿರಿಯರು, ನಮ್ಮ ತಂದೆಯವರ ಪರಮಾಪ್ತರು. ತಮ್ಮ ಮೇಲೆ ತಂದೆ ಸಮಾನ ಗೌರವವಿದೆ. ದಯಮಾಡಿ ಆಸೀನರಾಗಿ. ಆಗಲಿ ರಾಮಚಂದ್ರ. ಅಯೋಧ್ಯೆಯ ರಾಜವಂಶದ ಆಶ್ರಯದಾತನಾದ ಈ ಅಮಾತ್ಯನು ರಘುವಂಶದ ಎಲ್ಲ ಹಿರಿಯರಿಗೂ ಕಿರಿಯರಿಗೂ ಸೇವೆ ಸಲ್ಲಿಸಲು ಬದ್ಧನಾಗಿದ್ದಾನೆ. ಅದು ನಮ್ಮ ಭಾಗ್ಯ, ತಮ್ಮ ಉದಾತ್ತತೆ. ಅಮಾತ್ಯರೇ, ಈ ರಾಜ್ಯದ ಸಂತೋಷ, ಸುಲಲಿತ ಆಡಳಿತ ಕ್ರಮ, ಸುರಕ್ಷತೆ ಎಲ್ಲವೂ ತಮ್ಮ ಬುದ್ಧಿವಂತಿಕೆ, ದೂರದೃಷ್ಟಿಯಿಂದ ನಡೆದು ಬಂದಿದೆ. ಇನ್ನು ಮುಂದೆ ಕೂಡ ನಮ್ಮ ತಂದೆಯವರ ಸಹಾಯಕನಾಗಿ ಅಯೋಧ್ಯೆಯ ರಾಜರಕ್ಷಣೆ, ಪ್ರಜಾರಕ್ಷಣೆ ಕಾರ್ಯವನ್ನು ನಿರ್ವಹಿಸಬೇಕು ಎಂದು ತಮ್ಮಿಂದ ಕೆಲವು ಕಾರ್ಯವನ್ನು ನಾನು ನಿರೀಕ್ಷಿಸುತ್ತಿದ್ದೇನೆ. ಅಗತ್ಯವಾಗಿ ನನ್ನಿಂದೇನಾಗಬೇಕೆಂದು ಹೇಳಿ. ಅಮಾತ್ಯರೇ, ಪ್ರಜೆಗಳ ಸಮಸ್ಯೆಗಳು, ಅಗತ್ಯಗಳು ಪ್ರಜಾಪಾಲಕರಾದವರು ಸತತವಾಗಿ ತಿಳಿಯುತ್ತಾ ಇರಬೇಕು. ಇದನ್ನು ತಿಳಿಯಬೇಕು ಎಂದರೆ ನಗರದಲ್ಲಿ ಚಾರರು ಸಂಚರಿಸುತ್ತಾ ಪ್ರಜಾಭಿಪ್ರಾಯವನ್ನು ಸಂಗ್ರಹಿಸಿಕೊಂಡು ನಮಗೆ ಒಪ್ಪಿಸಬೇಕು. ಆಗ ಪ್ರಜೆಗಳ ಕ್ಷೇಮಕ್ಕಾಗಿ ಅಗತ್ಯವಾದ ಕ್ರಮವನ್ನು ತೆಗೆದುಕೊಳ್ಳಲು ನಮಗೆ ಸುಲಭವಾಗುತ್ತದೆ. ಪ್ರಜೆಗಳ ಸಂಕಟವನ್ನು ಚಾರರಿಂದ ನಾವೇ ತಿಳಿದು ಅದನ್ನು ಪರಿಹಾರ ಮಾಡುವುದು ಒಳ್ಳೆಯದು ಎಂದು ನನ್ನ ಭಾವನೆ. ತಮ್ಮ ಆಲೋಚನೆ ರಾಜ್ಯದ ಕ್ಷೇಮ ದೃಷ್ಟಿಯಿಂದ ಅತ್ಯಂತ ಸೂಕ್ತವಾಗಿದೆ. ನಾನು ಕೆಲವು ವಿಷಯ ಸಂಗ್ರಹಣ ನಿಪುಣ ಚಾರರನ್ನು ಈ ಕೂಡಲೇ ಈ ಕಾರ್ಯಕ್ಕೆ ನಿಯೋಜಿಸುತ್ತೇನೆ. ಅವರಿಂದ ಕಾಲಕಾಲಕ್ಕೆ ರಾಜ್ಯದ ಕ್ಷೇಮ, ಪ್ರಜಾಭಿಪ್ರಾಯಗಳನ್ನು ತಿಳಿಯುವ ವ್ಯವಸ್ಥೆಯನ್ನು ಮಾಡುತ್ತೇನೆ. ಆಗಲಿ ಅಮಾತ್ಯರೇ, ಪ್ರಜಾಭಿಪ್ರಾಯವನ್ನು ಕೇಳಲು ನಾನು ಕಾತುರದಿಂದಿದ್ದೇನೆ. ಅತ್ತೆಯವರಿಗೆ ಪ್ರಣಾಮಗಳು. ಸೀತೆ, ದೀರ್ಘ ಸುಮಂಗಲಿ ಭವ. ಕುಳಿತುಕೋ. ಸೀತೆ, ನೀನು ಎಷ್ಟು ಬೇಗ ನನಗೆ ಹತ್ತಿರದವಳಾಗಿಬಿಟ್ಟೆ. ನಿನ್ನನ್ನು ಪ್ರತಿದಿನ ನೋಡಬೇಕು, ನಿನ್ನೊಡನೆ ಮಾತನಾಡಬೇಕು ಎಂಬ ಹಂಬಲ ನನಗೆ. ಎಷ್ಟೋ ವರ್ಷಗಳಿಂದ ನೀನು ನನ್ನ ಜೊತೆಯಲ್ಲಿಯೇ ಬೆಳೆದೆಯೇನೋ ಎಂಬ ಭಾವನೆ ನನ್ನಲ್ಲಿ ಉಂಟಾಗುತ್ತಿದೆ. ಮಾತಾಮಯಿ, ಅದು ನಿಮ್ಮ ವಿಶ್ವಾಸದ ಫಲ. ಆ ವಿಶ್ವಾಸಕ್ಕೆ ನಿನ್ನ ಸದ್ಗುಣಗಳೇ ಕಾರಣ. ನಿನ್ನಲ್ಲಿ ಸಂತೋಷ ಹಂಚಿಕೊಂಡರೆ ಇನ್ನೂ ಹೆಚ್ಚು ಸಂತೋಷವಾಗುತ್ತದೆ. ದುಃಖವನ್ನು ಹಂಚಿಕೊಂಡರೆ ಮನಸ್ಸಿಗೆ ಸಮಾಧಾನವಾಗುತ್ತದೆ. ಮಾತಾಮಯಿ, ತಮ್ಮ ಸಂತೋಷದ ವಿಚಾರ ತಿಳಿದರೆ ನಾನು ಆನಂದ ಪಡುತ್ತೇನೆ. ಆದರೆ ತಮ್ಮಲ್ಲಿ ನೋವಿನ ವಿಚಾರವಿದ್ದು ಅದು ನನ್ನೊಂದಿಗೆ ಹೇಳಿ ಸಮಾಧಾನ ಪಡುವಂಥ ಪರಿಸ್ಥಿತಿ ಎಂದಿಗೂ ಬರುವುದಿಲ್ಲ ಎಂದು ನಾನು ತಿಳಿದಿದ್ದೇನೆ. ಇದು ಇಂದು ಬಂದಿರುವ ನೋವಿನ ವಿಚಾರವಲ್ಲ ಸೀತೆ, ಈಗಾಗಲೇ ಇರುವ ನೋವಿನ ವಿಚಾರ. ಹಿಂದಿನಿಂದಲೂ ಅನುಭವಿಸುತ್ತಿರುವ ನೋವಿನ ವಿಚಾರ. ಮಾತಾಮಯಿ, ಮಹಾರಾಣಿಯಾದ ತಮಗೂ ದುಃಖವಿದೆಯೇ? ಏಕಿರಬಾರದು ಸೀತೆ? ಮಹಾವಂಶದ ಮಹಾರಾಜರ ಮಹಾರಾಣಿ ಎಂದು ಕೂಡಲೇ ನನಗೆ ದುಃಖವೇ ಇರಬಾರದೆಂದೇನೂ ಇಲ್ಲವಲ್ಲ. ಯಾವ ಸತಿಯು ತನ್ನ ಪತಿಗೆ ಇನ್ನೊಂದು ವಿವಾಹವಾಗುವುದನ್ನು ಸಹಿಸುವುದಿಲ್ಲ. ಹಾಗಾದರೆ ಈ ಅರಮನೆಗೆ ರಾಣಿ ಸುಮಿತ್ರಾದೇವಿಯವರು, ರಾಣಿ ಕೈಕೇಯಿಯವರು ಬಂದದ್ದು ನಿಮ್ಮ ದುಃಖಕ್ಕೆ ಕಾರಣವೇ? ಸುಮಿತ್ರೆ ಬಗ್ಗೆ ಹೇಳಿದ ಮಾತುಗಳನ್ನೇ ಕೈಕೇಯಿ ಬಗ್ಗೆ ಹೇಳಲಾರೆ. ಸುಮಿತ್ರೆ ನನ್ನ ನಂತರ ಈ ಮನೆಗೆ ರಾಣಿಯಾಗಿ ಬಂದವಳು. ನನಗೆ ಸಹೋದರಿಯೇ ದೊರಕಿದಂತಾಯಿತು. ಅವಳ ಸದ್ಗುಣಗಳಿಂದ ನನ್ನ ಮನಸ್ಸಿಗೆ ಶಾಂತಿಯನ್ನು ನೀಡುತ್ತಿದ್ದಳು. ಆದರೆ
ಕೈಕೇಯಿ ಹಾಗಲ್ಲ. ಕೈಕೇಯಿ ರಾಣಿಯಾಗಿ ಬಂದಾಗ ನನಗಾಗಲಿ ಸುಮಿತ್ರೆಗಾಗಲಿ ಸೋದರಿ ಸಿಕ್ಕಳಲ್ಲ ಎಂಬ ಭಾವನೆ ಬರಲೇ ಇಲ್ಲ. ಒಬ್ಬ ಸವತಿ ಸಿಕ್ಕಳಲ್ಲ ಎಂಬ ನೋವು ಉಂಟಾಯಿತು. ಅದಕ್ಕೆ ಕಾರಣ ಕೈಕೇಯಿ ನಡವಳಿಕೆ. ಮಹಾರಾಜರ ಪ್ರೇಮ, ಐಶ್ವರ್ಯ, ವೈಭವ ಎಲ್ಲವೂ ತನಗೆ ಮಾತ್ರ ಲಭಿಸಬೇಕು ಎಂಬ ಸ್ವಾರ್ಥ. ಆ ಸ್ವಾರ್ಥದಿಂದ ನನಗೆ ಸುಮಿತ್ರೆಗೆ ಬಹಳ ಸರಿ ನೋವನ್ನು ತಂದಿತು. ನಾನು ಸುಮಿತ್ರೆ ಒಬ್ಬರಿಗೊಬ್ಬರು ಸಮಾಧಾನ ಮಾಡಿಕೊಂಡು ಸುಮ್ಮನಾದೆ. ಈಗ ಅದೇ ಭಾವನೆ ನಿನ್ನಲ್ಲಿ ನನಗೆ ಉಂಟಾಗುತ್ತಿದೆ. ನನ್ನ ನೋವುಗಳನ್ನು ನಿನ್ನ ಬಳಿ ಹಂಚಿಕೊಳ್ಳಬೇಕು ಎಂಬ ಆಸೆ ಉಂಟಾಗುತ್ತಿದೆ. ಈ ವಿಚಾರವೆಲ್ಲ ನಿನಗೆ ಹೇಳುವುದು ಉಚಿತವೋ ಅನುಚಿತವೋ ನನಗೆ ಗೊಂದಲ ಉಂಟಾಗುತ್ತಿದೆ. ಆ ಗೊಂದಲವೇ ಬೇಡ ಮಾತಾಮಯಿ. ತಮ್ಮ ಮನಸ್ಸಿನ ಯಾವುದೇ ವಿಚಾರ ನನ್ನೊಂದಿಗೆ ಹಂಚಿಕೊಂಡಾಗ ಸಮಾಧಾನವಾಗುತ್ತದೆ ಎಂದರೆ ಅದನ್ನು ನನಗೆ ದಯಮಾಡಿ ಹೇಳಿರಿ. ಕಿರಿಯಳಾದ ನನ್ನಿಂದ ತಮ್ಮ ದುಃಖವನ್ನು ಹೋಗಲಾಡಿಸುವ ಯಾವುದೇ ಪ್ರಯತ್ನವಾದರೂ ನಾನು ಸಂತೋಷದಿಂದ ಮಾಡುತ್ತೇನೆ. ನನಗೆ ಗೊತ್ತು ಸೀತೆ, ನೀನು ಎಲ್ಲರ ಮನಸ್ಸಿಗೂ ಸಂತೋಷವನ್ನು ನೀಡುತ್ತಾ ಎಲ್ಲರ ದುಃಖವನ್ನು ಪರಿಹರಿಸುವ ಮನಸ್ಸುಳ್ಳವಳು ಎಂದು. ಅದಕ್ಕೆ ನಿನ್ನ ಬಳಿ ಎಲ್ಲವನ್ನೂ ಹೇಳಿಕೊಂಡೆ. ಆದರೆ ನನ್ನ ಮಾತುಗಳು ನಿನಗೆ ನೋವನ್ನು ತರಬಾರದಷ್ಟೇ. ನೀನು ಯಾವಾಗಲೂ ಸಂತೋಷದಿಂದಿರಬೇಕು. ಶುಭವಾಗಲಿ. ಹೋಗಿ ಬಾ. ದೀರ್ಘ ಸುಮಂಗಲಿ ಭವ. ಊರ್ಮಿಳೆ, ಶ್ರುತಕೀರ್ತಿ ತೆಗೆದುಕೊಳ್ಳಿ. ಇದೇನಿದು? ನೀವಿಬ್ಬರು ಇಂದು ಒಂದೇ ರೀತಿಯ ವಸ್ತ್ರಾಭರಣಗಳನ್ನು ಧರಿಸಿದ್ದೀರಿ? ಒಂದೇ ರೀತಿಯ ಅಲಂಕಾರ ಮಾಡಿಕೊಳ್ಳಬೇಕೆಂದು ಮಾತನಾಡಿಕೊಂಡಿದ್ದೀರಾ? ಹಾಗೇನೂ ಇಲ್ಲ ಮಾತೆ. ಒಮ್ಮೊಮ್ಮೆ ಹೀಗೆ ಆಗುತ್ತದೆ. ನಮಗೆ ಅರಿವಿಲ್ಲದೆ ಒಂದೇ ರೀತಿಯ ವಸ್ತ್ರವನ್ನು, ಒಂದೇ ರೀತಿಯ ಅಲಂಕಾರವನ್ನು ಮಾಡಿಕೊಂಡಿರುತ್ತೇವೆ. ಹೌದು ಮಾತೆ. ಮಿಥಿಲೆಯಲ್ಲಿ ಕೆಲವು ಬಾರಿ ಸಹೋದರಿ ಸೀತೆ, ಮಾಂಡವಿಯನ್ನು ಸೇರಿ ನಾವು 4 ಸಹೋದರಿಯರು ಒಂದೇ ಬಣ್ಣದ ವಸ್ತ್ರವನ್ನು ಧರಿಸಿ ನಮಗೆ ನಾವೇ ಆಶ್ಚರ್ಯಪಡುತ್ತಿದ್ದೆವು. ಅದರಲ್ಲಿ ಆಶ್ಚರ್ಯಪಡುವಂಥದ್ದೇನಿದೆ? ಅದು ನಿಮ್ಮಲ್ಲಿರುವ ಸಮಾನ ಮನೋಧರ್ಮವನ್ನು, ಸಮಾನ ಅಭಿರುಚಿಯನ್ನು ತೋರಿಸುತ್ತದೆ. ನಿಮ್ಮ ಮನಸ್ಸುಗಳಲ್ಲಿರುವ ಸಾಮ್ಯತೆ, ಅನ್ಯೋನ್ಯತೆಯಿಂದ ಹೀಗಾಗಿರುತ್ತದೆ. ಎಲ್ಲ ಕುಲದಲ್ಲಿಯೂ ಎಲ್ಲ ಮನೆತನಗಳಲ್ಲಿಯೂ ಇಂತಹ ಅಪೂರ್ವವಾದ ಹೊಂದಾಣಿಕೆ ಸಿಗುವುದು ದುರ್ಲಭ. ಮಿಥಿಲೆಯ ಸಹೋದರಿಯರಾದ ನಿಮ್ಮಲ್ಲಿ ಮತ್ತು ಅಯೋಧ್ಯೆಯ ರಾಜಕುಮಾರರಲ್ಲಿ ಮಾತ್ರ ಇಂತಹ ಅಪೂರ್ವವಾದ ಹೊಂದಾಣಿಕೆ ಸಾಧ್ಯ. ವಿವಾಹದ ಮೂಲಕ ಈ 2 ಕುಟುಂಬಗಳು ಒಂದಾಗಿದ್ದು ಅತ್ಯಂತ ವಿಶೇಷ. ಆದರೆ ನಿಮ್ಮಂತಹ ಕಿರಿಯರಲ್ಲಿ ಇರುವ ಈ ಗುಣವಿಶೇಷ ಹಿರಿಯರಾದ ನಮ್ಮಲ್ಲಿ ಇಲ್ಲವಲ್ಲ ಎಂದು ನಾವು ನಾಚಿಕೆ ಪಡಬೇಕು. ಮಾತೆಯವರೇ, ನಿಮ್ಮಲ್ಲಿ ಏಕೆ ಇರುವುದಿಲ್ಲ?
ನೀವು ನಮಗಿಂತ ಉತ್ತಮರು, ತಿಳಿದವರು. ಹೌದು ಮಾತೆ, ನಿಮ್ಮನ್ನು ಕಂಡು ನಾವು ಕಲಿಯಬೇಕು. ಇಲ್ಲ ಇಲ್ಲ, ನಮ್ಮನ್ನು ಕಂಡು ಕಲಿಯದೇ ಇರಬೇಕಾದ ವಿಷಯವೂ ಇದೆ. ನಮಗೆ ಆಶ್ಚರ್ಯವಾಗುತ್ತಿದೆ. ಅದೇನೆಂದು ಕೇಳಿದರೆ ತಪ್ಪಾಗುವುದಿಲ್ಲ ತಾನೇ? ಇಲ್ಲ, ಖಂಡಿತ ತಪ್ಪಾಗುವುದಿಲ್ಲ. ನೀವುಗಳು ಅದನ್ನು ತಿಳಿಯುವುದೇ ಒಳ್ಳೆಯದು. ಈ ಅರಮನೆಯಲ್ಲಿ ನಾನು, ಕೌಸಲ್ಯೆ ಹಾಗೂ ಕೈಕೇಯಿ ಮೂವರು ರಾಣಿಯರು. ಕೌಸಲ್ಯೆ ನನಗೆ ಅಕ್ಕನಾದರೆ ಕೈಕೇಯಿ ನನಗೆ ತಂಗಿಯಾಗಬೇಕು. ನಾವು ಮೂವರು ಪ್ರಭುವಿನಲ್ಲಿ ಸಮಾನವಾದ ಪ್ರೇಮವನ್ನಿಟ್ಟಿದ್ದೇವೆ. ಮೂವರು ಸಮಾನವಾದ ಭೋಗ ಭಾಗ್ಯಗಳನ್ನು ಪಡೆದಿದ್ದೇವೆ. ಆದರೂ ನನಗೆ ಕೌಸಲ್ಯೆಯಲ್ಲಿರುವ ಪ್ರೀತಿ ಮತ್ತು ಕೌಸಲ್ಯಗೆ ನನ್ನಲ್ಲಿರುವ ಪ್ರೀತಿ ಕೈಕೇಯಿಗೆ ನಮ್ಮಿಬ್ಬರಲ್ಲೂ ಇಲ್ಲ. ನಾನು ಹಾಗೂ ಕೌಸಲ್ಯೆ ಕೈಕೇಯಿಯ ದೆಸೆಯಿಂದಾಗಿ ಎಷ್ಟೋ ಮಾನಸಿಕ ವೇದನೆಯನ್ನು ಅನುಭವಿಸಿದ್ದೇವೆ. ಅದೇ ರೀತಿ ಕೌಸಲ್ಯೆ ಹಾಗೂ ನಾನು ಪರಸ್ಪರ ಮಾನಸಿಕ ಸಮಾಧಾನವನ್ನು ಪಡೆದಿದ್ದೇವೆ. ಈಗ ನೀವೇ ಹೇಳಿ, ನೀವು 4 ಸಹೋದರಿಯರಲ್ಲಿರುವ ಈ ಗುಣ ಹೆಚ್ಚು ಅಥವಾ ನಾವು 3 ಸವತಿಯರಲ್ಲಿರುವ ಗುಣ ಹೆಚ್ಚು? ಹೋಗಿ ಬನ್ನಿ. ನಿಮ್ಮಲ್ಲಿರುವ ಈ ಅನ್ಯೋನ್ಯತೆ ನಿಮ್ಮಲ್ಲಿ ಸದಾ ಹೀಗೆಯೇ ಇರಲಿ. ರಾಜಕುಮಾರರಿಗೆ ವಂದನೆಗಳು. ರಘುಕುಲ ತಿಲಕರಿಗೆ ಅನಂತ ವಂದನೆಗಳು. ತಾವು ತಿಳಿಸಿದಂತೆ ಜನಾಭಿಪ್ರಾಯವನ್ನು ಸಂಗ್ರಹಿಸಲು ಸಮರ್ಥರಾದ ಚಾರರನ್ನು ಕರೆತಂದಿದ್ದೇನೆ. ಸರಿ, ನಿಮ್ಮ ಕೆಲಸವೇನೆಂದು ಈಗಾಗಲೇ ಅಮಾತ್ಯರಿಂದ ಅರಿವಾಗಿರಬಹುದು. ಆಗಿದೆ ಪ್ರಭು. ಪ್ರಜೆಗಳ ಸಮಸ್ಯೆಗಳನ್ನು ತಿಳಿದುಕೊಂಡು ಅವರ ಅಭಿಪ್ರಾಯಗಳನ್ನು ಸಂಗ್ರಹಿಸಿಕೊಂಡು ದೊರೆಗಳಿಗೆ ಅರಿಕೆ ಮಾಡುವುದು. ಹೌದು, ಆದರೆ ಒಂದು ವಿಷಯ ನೆನಪಿರಲಿ. ಅಭಿಪ್ರಾಯವನ್ನು ಸಂಗ್ರಹಿಸುವಾಗ ಪ್ರಜೆಗಳಿಗೆ ಯಾವುದೇ ತರಹದ ಕಷ್ಟ ಬರಬಾರದು. ನೀವು ಚಾರನೆಂಬ ವಿಷಯ ಯಾರಿಗೂ ತಿಳಿಯಬಾರದು. ಖಂಡಿತ ನಾವು ಗೋಪ್ಯವನ್ನು ಕಾಪಾಡಿಕೊಳ್ಳುತ್ತೇವೆ ಪ್ರಭು. ನಾವ್ಯಾರೊಂದು ಯಾರಿಗೂ ತಿಳಿಯದಂತೆ ವಿಷಯವನ್ನು ಸಂಗ್ರಹಿಸುತ್ತೇವೆ. ನೀವು ಪರಿಪಾಲಿಸಬೇಕಾದ ಮತ್ತೊಂದು ವಿಷಯವೇನೆಂದರೆ, ಮಹಾರಾಜರ ಬಗ್ಗೆ ಆಗಲಿ, ರಾಜ ಪರಿವಾರದ ಬಗ್ಗೆ ಆಗಲಿ, ರಾಜ್ಯದ ಅಧಿಕಾರಿಗಳ ಬಗ್ಗೆ ಆಗಲಿ, ಯಾರಾದರೂ ಒಳ್ಳೆಯದನ್ನೇ ಹೇಳಲಿ ಕೆಟ್ಟದನ್ನೇ ಹೇಳಲಿ, ನಿಮ್ಮ ವರದಿಯನ್ನು ನಮಗೆ ಒಪ್ಪಿಸಬೇಕು. ಇದು ಮಹಾದಾಜ್ಞೆ ಪ್ರಭು. ಹಾಗೆಯೇ ನಿಮಗೆ ನಮ್ಮ ಮೇಲೆ ಪೂಜ್ಯ ಭಾವನೆ ಇದೆ ಎಂಬ ಮಾತ್ರಕ್ಕೆ ಯಾರಾದರೂ ನಮ್ಮ ವಿರುದ್ಧ ಮಾತನಾಡಿದರೆ ನೀವು ಕೋಪಗೊಳ್ಳುವುದೇ ಆಗಲಿ, ಅವರನ್ನು ನಿಗ್ರಹಿಸದೇ ಆಗಲಿ ಮಾಡಕೂಡದು. ಅವರು ಹೇಳಿದ್ದನ್ನು ನಮಗೆ ತಿಳಿಸುವುದಷ್ಟೇ ನಿಮ್ಮ ಕರ್ತವ್ಯ. ಆಗಲಿ ಪ್ರಭು, ಈ ವಿಷಯವನ್ನು ಚಾಚೂ ತಪ್ಪದೆ ಪಾಲಿಸುತ್ತೇವೆ. ಸರಿ, ನೀವಿನ್ನು ನಿಮ್ಮ ಕಾರ್ಯವನ್ನು ಆರಂಭಿಸಬಹುದು. ಆಗಲಿ ಪ್ರಭು, ತಮ್ಮಿಂದ ಅನುರಕ್ತರಾದೆವು. ಪ್ರಭು, ಈ ಚಾರರ ಕುಲ, ಗುಣ, ವಿದ್ಯೆ, ವಿನಯಗಳ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಂಡು ತಾವು ತಿಳಿಸಿದಂತೆ ಈ ಕಾರ್ಯಕ್ಕೆ ನಿಯೋಜಿಸಲಾಗಿದೆ. ಒಳ್ಳೆಯದು ಅಮಾತ್ಯರೇ. ಪ್ರಜೆಗಳ ಕ್ಷೇಮಕ್ಕಾಗಿ ನಿರ್ಧಾರವನ್ನು ತೆಗೆದುಕೊಳ್ಳಲು ಈ ವ್ಯವಸ್ಥೆಯಿಂದ ಅನುಕೂಲವಾಗುತ್ತದೆ. ನೀವು ನಿಮ್ಮ ರಾಜ್ಯ ಕಾರ್ಯವನ್ನು ಮುಂದುವರಿಸಬಹುದು. ಸೀತೆ, ನೀನು ಬರುವುದನ್ನೇ ನಾನು ಕಾಯುತ್ತಿದ್ದೆ. ಅಹುದೇ, ಉದ್ಯಾನವನದಲ್ಲಿದ್ದ ನಾನು ನಿಮ್ಮ ಸಂದೇಶ ತಲುಪಿದ ತಕ್ಷಣ ಹೊರಟು ಬಂದೆ. ನನ್ನಿಂದ ನಿಮಗೇನಾದರೂ ಕಾರ್ಯವಾಗಬೇಕಾಗಿತ್ತೇ? ಇಲ್ಲ ಸೀತೆ, ಇಲ್ಲ. ಇಂದು ನನ್ನ ಮನಸ್ಸಿನಲ್ಲಿರುವ ವಿಚಾರಗಳನ್ನು ನಿನ್ನ ಮುಂದೆ ಹೇಳುವ ಆಸೆ ಆಯಿತು. ಅದೇನೋ ವಿಚಾರ ಹೇಳಿ ಮಾತಾಶ್ರೀ. ತಾಯಿಯಾಗಿ
ನಿನ್ನ ವಿವಾಹದ ಮುನ್ನ ನಿನಗೆ ಕೆಲವು ಹಿತವಚನಗಳನ್ನು ಹೇಳುವುದು ನನ್ನ ಕರ್ತವ್ಯ ಎಂದು ನನಗೆ ಅನ್ನಿಸಿದೆ. ಮಾತಾಶ್ರೀ, ಅನೇಕ ಮಹಾಸತಿಯರ ಕಥೆಗಳನ್ನು ಹೇಳಿ ಬಹಳ ದಿನಗಳಿಂದಲೇ ನೀವು ನಿಮ್ಮ ಕರ್ತವ್ಯವನ್ನು ಮಾಡುತ್ತಿರುವಿರಿ. ಸೀತೆ, ಆ ಮಹಾಸತಿಯರ ಕಥೆಗಳು ಅನೇಕ ರೀತಿಯಲ್ಲಿ ಆದರ್ಶವಾಗಿ ನಿನ್ನಲ್ಲಿ ಆತ್ಮಸ್ಥೈರ್ಯವನ್ನು ಉಂಟು ಮಾಡಬಹುದು. ಸೀತೆ, ನೀನು ನಿನ್ನ ಪತಿಯೊಂದಿಗೆ ಆದರ್ಶ ದಾಂಪತ್ಯವನ್ನು ನಡೆಸಿದಂತೆ ನಿನ್ನ ಅತ್ತೆ, ಮಾವ, ಮೋರುಗಿತ್ತಿಯರು ಹಾಗೂ ಇನ್ನುಳಿದ ಬಂಧು ಬಾಂಧವರ ಜೊತೆ ಅನ್ಯೋನ್ಯ ರೀತಿಯಿಂದ ಬಾಳು. ಇನ್ನು ಈ ಸಂಸಾರದ ಕಾಟ ಎಂದು ಮುಗಿಯುವುದೋ ಭಗವಂತ? ಯಾರೊಡನೆ ನನ್ನ ಕಷ್ಟವನ್ನು ಹೇಳಿಕೊಳ್ಳಲಿ? ಈ ಅಯೋಧ್ಯೆಯಲ್ಲಿ ದುಃಖಿಸುತ್ತಾ ಇರುವ ಜನರನ್ನು ನೋಡುವುದೇ ಅಪರೂಪ. ಅಂಥದ್ರಲ್ಲಿ ಮಹಿಳೆಯೊಬ್ಬಳು ಅಳುತ್ತಿರುವುದೇ. ಪ್ರಜೆಗಳ ಸಮಸ್ಯೆಯನ್ನು ತಿಳಿಸಬೇಕು ಎಂದು ರಾಜಕುಮಾರ ರಾಮಚಂದ್ರ ಪ್ರಭು ಆಜ್ಞೆ ಮಾಡಿದ್ದಾರೆ. ಈ ಮಹಿಳೆಯ ದುಃಖಕ್ಕೆ ಕಾರಣವೇನು? ಇವಳ ಸಮಸ್ಯೆ ಏನು ಎಂದು ತಿಳಿಯುವುದು ಸೂಕ್ತ. ತಾಯಿ, ನೀನೇಕೆ ಅಳುತ್ತಿರುವೆ? ನಿನ್ನ ದುಃಖಕ್ಕೆ ಕಾರಣವೇನು? ನನ್ನ ದುಃಖಕ್ಕೆ ಕಾರಣವನ್ನು ಹೇಳುವ ಧೈರ್ಯ ನನ್ನಲ್ಲಿಲ್ಲ. ನಾನು ಹೀಗೆ ನನ್ನ ದುಃಖವನ್ನು ಮನಸ್ಸಿನಲ್ಲೇ ಇಟ್ಟುಕೊಂಡು ನನಗೆ ನಾನೇ ಹತ್ತು ಸಮಾಧಾನ ಪಟ್ಟುಕೊಳ್ಳುವೆ. ಹಾಗೇಕೆ ಹೇಳುವೆ ತಾಯಿ? ನಿನ್ನ ಸಮಸ್ಯೆ ನನ್ನೊಂದಿಗೆ ಹೇಳು. ನಿನಗೆ ನಾನು ಕೈಲಾದ ಸಹಾಯವನ್ನು ಮಾಡುತ್ತೇನೆ. ಇಲ್ಲ, ನಿನ್ನಿಂದ ನನ್ನನ್ನು ಸಮಾಧಾನಗೊಳಿಸಲು ಸಾಧ್ಯವಿಲ್ಲ. ಏಕೆ ಸಾಧ್ಯವಿಲ್ಲ? ಏಕೆಂದರೆ ನನ್ನ ದುಃಖಕ್ಕೆ ಕಾರಣ ಮಹಾರಾಜರು ಕೂಡ ಆಗಿದ್ದಾರೆ. ಅದನ್ನು ಹೇಗೆ ಹೇಳಲಿ? ಅವರಿಗೆ ಹೇಳುವ ಧೈರ್ಯ ನನಗಿಲ್ಲ. ನಿಮ್ಮ ಕನಿಕರದಿಂದ ಏನೂ ಪ್ರಯೋಜನವಿಲ್ಲ. ಹೋಗಿ, ಇಲ್ಲಿಂದ ಹೋಗಿ. ಈಕೆಯ ದುಃಖಕ್ಕೆ ಮಹಾರಾಜರು ಕಾರಣರಾದರೆ ಅವರಿಗೆ ಈ ವಿಷಯವನ್ನು ತಿಳಿಸಲೇಬೇಕು.
ನಾವೆಲ್ಲರೂ ಹೀಗೆ ಒಟ್ಟಾಗಿ ಸೇರಿದಾಗ ಈ ರೀತಿ ಮೌನವಾಗಿ ಯೋಚಿಸುತ್ತಾ ಕುಳಿತುಕೊಳ್ಳುತ್ತಲೇ ಇರಲಿಲ್ಲ. ಇಂದು ಏನಾಗಿದೆ ನಮಗೆ? ನಾವು ಇಲ್ಲಿ ಸೇರಿದಾಗಲೆಲ್ಲ ಅಯೋಧ್ಯೆಯ ಆನಂದದ ವಿಚಾರವನ್ನೇ ಮಾತನಾಡುತ್ತಿದ್ದೆವು. ಆದರೆ ಇತ್ತೀಚೆಗೆ ನಮ್ಮ ಮಾತಾಮಾಯಿಯರು ಹೇಳಿದ ಮಾತುಗಳ ವಿಚಾರ ಬಂದಾಗ ನಾವು ಹೀಗೆ ಯೋಚಿಸುತ್ತಾ ಕುಳಿತುಕೊಳ್ಳುವಂತಾಯಿತು. ಹೌದು, ನನಗೂ ಮತ್ತು ಸಹೋದರಿ ಊರ್ಮಿಳೆಗೆ ನಮ್ಮ ಮಾತಾಮಾಯಿ ಸುಮಿತ್ರಾ ದೇವಿಯವರು ಹೇಳಿದ ಮಾತುಗಳನ್ನೇ ನನಗೂ ಈಗ ನೆನಪಿಸಿಕೊಳ್ಳುವಂತಾಯಿತು. ಅವರು ಆನಂದದಿಂದಿದ್ದಾರೆ ಎಂದು ತಿಳಿದಿದ್ದ ನನಗೆ ಮೊದಲ ಬಾರಿ ಅವರ ಮನಸ್ಸಿನ ನೋವನ್ನು ಹಂಚಿಕೊಂಡಾಗ ಆಶ್ಚರ್ಯವಾಯಿತು. ಎಲ್ಲ ಭೋಗಭಾಗ್ಯಗಳಿದ್ದರೂ ಅವರಿಗೂ ಒಂದೆಡೆ ದುಃಖವಿದೆ ಎಂದು ಬೇಸರವೂ ಆಯಿತು. ಸಹೋದರಿ ಸೀತಾ, ನಾವೇನೋ ನಮ್ಮ ಮಾತಾಮಾಯಿಯರ ನೋವಿನ ಬಗ್ಗೆ ಯೋಚಿಸುತ್ತಿದ್ದೆವು. ಆದರೆ ನೀ ಏನನ್ನು ಯೋಚಿಸುತ್ತಿರುವೆ? ನೀವೆಲ್ಲರೂ ನಿಮ್ಮ ಮಾತಾಮಹಿಯವರ ಚಿಂತೆಯ ಬಗ್ಗೆ ಯೋಚಿಸುವಂತೆ ನಾನು ನನ್ನ ಮಾತಾಮಹಿಯ ಚಿಂತೆಯ ಬಗ್ಗೆ ಯೋಚಿಸುತ್ತಿದ್ದೆ. ಸಹೋದರಿ, ನಿನ್ನ ಮಾತಾಮಹಿ ಕೌಸಲ್ಯ ದೇವಿಯವರಿಗೂ ಚಿಂತೆ ಇದೆಯೇ? ಹೌದು ಶ್ರುತಕೀರ್ತಿ. ಆ ಚಿಂತೆಯ ಹಿಂದಿನ ಕಾರಣವನ್ನು ಹೇಳಿದರೆ ಮಾಂಡವಿಗೆ ಬೇಸರವಾಗಬಹುದು. ಇಲ್ಲ ಸಹೋದರಿ, ಇಲ್ಲ. ನಿನ್ನ ಮಾತೆಯ ದುಃಖಕ್ಕೆ ಕಾರಣ ನನ್ನ ಮಾತೆ ಎಂದು ನನಗೀಗಾಗಲೇ ತಿಳಿದಿದೆ. ನನ್ನ ಮಾತೆಯ ಬಗ್ಗೆ ದೂರು ಹೇಳುವಂತೆ ಹೇಳಿ ನನ್ನ ಮನಸ್ಸಿಗೆ ಬೇಸರ ಉಂಟಾಗುತ್ತದೆ ಎಂದು ನೀನು ಭಾವಿಸಬೇಡ. ನಾವೆಲ್ಲರೂ ಇಲ್ಲಿನ ವಿಚಾರವನ್ನು ಪರಸ್ಪರ ಹಂಚಿಕೊಂಡು ನಮ್ಮ ಮನಸ್ಸನ್ನು ಹಗುರ ಮಾಡಿಕೊಳ್ಳುತ್ತಿದ್ದೇವೆ ಅಷ್ಟೆ. ನನ್ನ ಮಾತೆಯಿಂದ ನಿಮ್ಮ ಮಾತೆಗಾಗಲಿ, ಊರ್ಮಿಳೆ, ಶ್ರುತಕೀರ್ತಿಯ ಮಾತೆಗಾಗಲಿ ಬೇಸರವಾದರೆ ಅದು ಅವರವರ ಸ್ವಭಾವವೇ ಕಾರಣವಾಗುತ್ತದೆ. ಅದು ನಮ್ಮ ಅಧೀನದಲ್ಲಿ ಇಲ್ಲ ಅಲ್ಲವೇ? ಸರಿಯಾಗಿಯೇ ಹೇಳಿದೆ ಮಾಂಡವಿ. ಹಿರಿಯರ ಸ್ವಭಾವವನ್ನು ಪ್ರಶ್ನಿಸುವ ಕಾರ್ಯ ನಮ್ಮದಲ್ಲ. ನಮ್ಮಿಂದ ಯಾರಿಗೂ ಬೇಸರವಾಗದಂತೆ ಇರುವುದು ನಮ್ಮ ಕರ್ತವ್ಯ. ಸಾಧ್ಯವಾದರೆ ಈ ಪರಿವಾರದ ಸಮಸ್ಯೆಯ ಪರಿಹಾರಕ್ಕೆ ನಾವೇ ಆಲೋಚಿಸೋಣ. ನಿಜ, ಆಗ ಆ ಸಮಸ್ಯೆಗಳೇ ಇರುವುದಿಲ್ಲ. ಈ ಅರಮನೆಯಲ್ಲಿ ಬಹುಪತ್ನಿತ್ವ ಇಲ್ಲದಿದ್ದಲ್ಲಿ ಈ ಸಮಸ್ಯೆಯೂ ಇರುತ್ತಿರಲಿಲ್ಲ. ಹಾಗೆ ನಾವು ವಿವಾಹವಾಗಿ ಇಲ್ಲಿ ಬರುತ್ತಲೇ ಇರಲಿಲ್ಲ ಎಂದು ಹೇಳು. ಊರ್ಮಿಳೆ, ನಾನು ಈ ವಿಚಾರವನ್ನು ನಿರೀಕ್ಷಿಸಿಯೇ ಇದ್ದೆ. ನೀವೆಲ್ಲ ಸಹೋದರಿಯರು ವಿವಾಹವಾಗಿ ಬಂದ ಮೇಲೆ ಕೇಕೆಯಿ ಚಿಕ್ಕಮ್ಮನವರು ಬೇರೆ ಮಹಾರಾಣಿಯರಂತಲ್ಲ ಎಂದು ನೀವೆಲ್ಲ ಭಾವಿಸುತ್ತೀರಾ? ನಿಮ್ಮಲ್ಲಿ ಅವರ ಬಗ್ಗೆ ಪ್ರಶ್ನೆಗಳು ಹುಟ್ಟಿ ಆತಂಕ ಉಂಟಾದರೆ ಆಶ್ಚರ್ಯವಿಲ್ಲ ಎಂದುಕೊಂಡಿದ್ದೆ. ಅದು ಹಾಗೆಯೇ ಆಗಿದೆ. ಅದಕ್ಕೆ ನೀನು ಅವರ ಬಗ್ಗೆ ನನ್ನನ್ನು ಪ್ರಶ್ನಿಸುತ್ತಿರುವೆ. ಸ್ವಾಮಿ, ನಿಮಗೆ ಅವರ ಬಗ್ಗೆ ಇರುವ ಭಾವನೆ ಏನೆಂದು ಕೇಳಿದ್ದು ತಪ್ಪಾಗಿದ್ದರೆ ನನ್ನನ್ನು ಕ್ಷಮಿಸಿ. ನಿಮಗೆ ಹೇಳಲು ಇಷ್ಟವಿಲ್ಲದಿದ್ದರೆ ನಾನು ಮತ್ತೆಂದೂ ಅದನ್ನು ಕೇಳುವುದಿಲ್ಲ. ನಾನು ಸಹ ಅದರ ಬಗ್ಗೆ ಯೋಚಿಸುವುದಿಲ್ಲ. ದೇವಿ, ನಿನ್ನ ಮನಸ್ಸಿನಲ್ಲಿ ಮೂಡಿರುವ ವಿಚಾರಕ್ಕೆ ನನ್ನಿಂದ ಸಮಾಧಾನ ಸಿಗದಿದ್ದರೆ ಆ ವಿಚಾರ ನಿನ್ನ ಮನಸ್ಸಿನಲ್ಲಿ ಮನೆ ಮಾಡಿ ಕಾಡುತ್ತಲೇ ಇರುತ್ತದೆ. ಕೇಕೆಯಿ ಚಿಕ್ಕಮ್ಮನವರ ಬಗ್ಗೆ ಯಾವ ಭಾವನೆ ಇದೆ ಎಂದು ನೀನು ತಿಳಿಯದೆ ನನ್ನೆದುರು ಅವರ ವಿಚಾರವಾಗಿ ನಿನಗೆ ಅನಿಸಿದ್ದನ್ನು ಹೇಳಲು ಹಿಂಜರಿಯುತ್ತೀಯೆ.
ಅಂತಹ ಪರಿಸ್ಥಿತಿ ನಮ್ಮಿಬ್ಬರ ನಡುವೆ ಇರಕೂಡದು. ನಿನಗೆ ಯಾರ ಬಗ್ಗೆ ಏನೇ ಅನಿಸಿದರೂ ಅದನ್ನು ಮುಕ್ತವಾಗಿ ಹೇಳುವಂತಹ ಮನಸ್ಥಿತಿ ನಿನ್ನದಾಗಿರಬೇಕು. ಸ್ವಾಮಿ, ನಿಮ್ಮ ಈ ಮಾತುಗಳು ನನಗೆ ಧೈರ್ಯವನ್ನು ವಿಶ್ವಾಸವನ್ನು ನೀಡುತ್ತಿವೆ. ಏಕೆ ಇಷ್ಟು ದಿನ ನೀನು ಹೆದರುವಂತೆ ನಾನು ವರ್ತಿಸಿದ್ದೀನೇನು? ಹಾಗಲ್ಲ ಸ್ವಾಮಿ, ನಿಮ್ಮ ಪರಿವಾರದ ದೋಷದ ಬಗ್ಗೆ ಯೋಚಿಸುವುದು, ಅದನ್ನು ನಿಮ್ಮೊಡನೆ ಮಾತನಾಡುವುದು ಸರಿಯಲ್ಲ ಎಂಬ ಹೆದರಿಕೆ ನನ್ನದಾಗಿತ್ತು. ದೋಷವನ್ನು ದೋಷವೆಂದು ಹೇಳುವುದರಲ್ಲಿ ಹೆದರಬೇಕಾಗಿಲ್ಲ ಊರ್ಮಿಳಾ. ಚಿಕ್ಕಮ್ಮನವರ ಸ್ವಾರ್ಥದ ಭಾವನೆ ದೋಷವೆಂದು ಅವರನ್ನು ಬಿಟ್ಟು ಉಳಿದೆಲ್ಲರಿಗೂ ತಿಳಿದಿದೆ. ಅವರೆದುರು ಹೇಳಲಾಗದವರು ಬೇರೆಯವರೊಂದಿಗೆ ಹೇಳುತ್ತಾರೆ. ನಾನು ರಾಮನನ್ನು ಗೌರವಿಸಿದಂತೆ ಭರತನನ್ನೂ ಗೌರವಿಸುತ್ತೇನೆ. ಆದರೆ ನಾನೆಂದೂ ರಾಮನ ನೆರಳಾಗಿರುತ್ತೇನೆ. ಭರತನಿಗೆ ನಿಕಟವಾಗಲು ಅವನ ತಾಯಿಯೇ ನನಗೆ ಅಡ್ಡಿ ಎಂದಾದರೆ ತಪ್ಪೇನೂ ಇಲ್ಲ. ಊರ್ಮಿಳಾ, ಇದಕ್ಕಿಂತ ಹೆಚ್ಚಿಗೆ ನಾನು ನಿನಗೆ ಏನೂ ಹೇಳಬೇಕಾಗಿಲ್ಲ. ಆದರೆ ಕೈಕೇಯಿ ದೇವಿಯನ್ನು ಚಿಕ್ಕಮ್ಮನೆಂದು ಗೌರವಿಸುತ್ತೇನೆ. ಹೆಚ್ಚಾಗಿ ರಾಮನ ತಾಯಿ ಕೌಸಲ್ಯ ದೇವಿಯನ್ನು ನನ್ನ ತಾಯಿ ಸುಮಿತ್ರೆಯಂತೆಯೇ ಪೂಜಿಸುತ್ತೇನೆ. ಅದಕ್ಕೆಲ್ಲ ಅವರವರ ಸ್ವಭಾವವೇ ಕಾರಣ. ಪ್ರಭುಗಳಿಗೆ ಪ್ರಣಾಮಗಳು. ಚಾರ, ನಿನ್ನ ನಗರ ಸಂಚಾರದಲ್ಲಿ ವಿಶೇಷವೇನಾದರೂ ಕಂಡೆಯಾ? ಹೌದು ಪ್ರಭು, ಅದನ್ನು ಭಿನ್ನವಿಸಲೆಂದೇ ನಾನು ಇಲ್ಲಿಗೆ ಬಂದೆ. ಒಳ್ಳೆಯದು, ತಿಳಿಸುವಂತವನಾಗು. ನಗರದಲ್ಲಿ ಓರ್ವ ಮಹಿಳೆ ಒಂಟಿಯಾಗಿ ಕುಳಿತು ಅಳುತ್ತಿದ್ದಳು. ನಾನು ಅವಳನ್ನು ಕಾರಣ ಕೇಳಿದೆ. ನನ್ನ ದುಃಖಕ್ಕೆ ಕಾರಣ ಮಹಾರಾಜರು ಕೂಡ ಆಗಿದ್ದಾರೆ. ಅದನ್ನು ಹೇಗೆ ಹೇಳಲಿ? ಅವರಿಗೆ ಹೇಳುವ ಧೈರ್ಯ ನನಗಿಲ್ಲ. ನಿಮ್ಮ ಕನಿಕರದಿಂದ ಏನೂ ಪ್ರಯೋಜನವಿಲ್ಲ. ಹೋಗಿ, ಇಲ್ಲಿಂದ ಹೋಗಿ. ಹಾಗಾದರೆ ಮಹಿಳೆಯನ್ನು ಇಲ್ಲಿಗೆ ಕರೆದುಕೊಂಡು ಬಾ. ಆಕೆಯ ದುಃಖಕ್ಕೆ ಕಾರಣವೇನೆಂದು ನಾವೇ ವಿಚಾರಿಸುತ್ತೇವೆ. ಅಪ್ಪಣೆ ಪ್ರಭು. ಸ್ವಾಮಿ, ಏನನ್ನು ಯೋಚಿಸುತ್ತಿರುವಿರಿ? ನಾನು ನಿಮ್ಮ ಚಿಕ್ಕಮ್ಮನ ಬಗ್ಗೆ ಕೇಳಿದ್ದು ತಪ್ಪಾಯಿತೆ? ಇಲ್ಲ ಶ್ರುತಕೀರ್ತಿ, ನೀನು ಕೇಳಿದ್ರಲ್ಲಿ ಏನೂ ತಪ್ಪಿಲ್ಲ. ಎಂದಾದರೂ ಕೇಳಬೇಕಾದ ಪ್ರಶ್ನೆಯೇ ಇಂದು ಕೇಳಿದ್ದೀಯ. ನನಗೆ ಲಕ್ಷ್ಮಣನಿಗೆ ಚಿಕ್ಕಮ್ಮನ ಬಗ್ಗೆ ಒಂದೇ ರೀತಿಯಾದ ಭಾವನೆ ಇದೆ. ಏಕೆಂದರೆ ಚಿಕ್ಕಮ್ಮನಿಂದ ನಮ್ಮ ತಾಯಿಗಾದ ಮಾನಸಿಕ ನೋವು ನಮಗೆ ಇಂದೂ ನೆನಪಿದೆ. ಆದ್ದರಿಂದಲೇ ಲಕ್ಷ್ಮಣನು ಭರತನಿಂದ ದೂರವಿರುವನು. ನಾನು ಅವನ ಜೊತೆಗಿದ್ದೇನೆ. ಸ್ವಾಮಿ, ನಿಮ್ಮಿಬ್ಬರಲ್ಲಿ ಒಂದೇ ವಿಚಾರದ ಬಗ್ಗೆ ಇಷ್ಟೊಂದು ವಿಭಿನ್ನ ನಡವಳಿಕೆ ಹೇಗೆ ಸಾಧ್ಯ? ಶ್ರುತಕೀರ್ತಿ, ಲಕ್ಷ್ಮಣನ ಸ್ವಭಾವ ಏನಾದರೂ ತಪ್ಪು ಕಂಡರೆ ತಕ್ಷಣ ಪ್ರತಿಕ್ರಿಯಿಸುವುದು. ಯಾರಿಗೆ ನೋವಾಗಲಿ ಬಿಡಲಿ ಎಂದು ಯೋಚಿಸದೆ ತನ್ನ ನಿಷ್ಠುರವಾದ ಮಾತುಗಳನ್ನು ಆಡಿಬಿಡುವುದು. ಆದರೆ ನಾನು ಆ ಕೋಪವನ್ನು ತಡೆದುಕೊಂಡು ಅಗತ್ಯವಿದ್ದಲ್ಲಿ ಮಾತ್ರ ಪ್ರತಿಕ್ರಿಯಿಸುತ್ತೇನೆ. ತಪ್ಪು ಮಾಡುವುದನ್ನು ತಡೆಯಲು ಪ್ರಯತ್ನಿಸುತ್ತೇನೆ ಅಥವಾ ಅಂಥವರಿಂದ ದೂರವಿರುತ್ತೇನೆ. ಲಕ್ಷ್ಮಣ ತನ್ನ ಸ್ವಭಾವಕ್ಕೆ ಅನುಗುಣವಾಗಿ ಚಿಕ್ಕಮ್ಮನ ದೋಷಗಳನ್ನು ಎತ್ತಿ ಹಿಡಿದು ಭರತನ ಮನಸ್ಸಿಗೆ ನೋವನ್ನುಂಟು ಮಾಡುವ ಬದಲು ಅವರಿಂದ ದೂರವಿರುತ್ತಾನೆ. ನಾನು ಲಕ್ಷ್ಮಣನ ಹಾಗೆ ಭರತನ ಎದುರು
ಚಿಕ್ಕಮ್ಮನ ದೋಷಗಳನ್ನು ನುಂಗಿಕೊಂಡು ಅವನ ಜೊತೆಗಿರುತ್ತೇನೆ. ನಾವಿಬ್ಬರು ಹೀಗೆ ವರ್ತಿಸಲು ಕಾರಣ ನಾವು 4 ಸಹೋದರರಲ್ಲಿ ಸುಮಧುರ ಬಾಂಧವ್ಯ ಹಾಗೇ ಉಳಿಯಬೇಕು ಎನ್ನುವುದು. ಸ್ವಾಮಿ, ಈ ನಿಮ್ಮ ಬಾಂಧವ್ಯ ಚಿರಕಾಲ ಉಳಿಯುವಂತೆ, ಲೋಕಕ್ಕೆ ಆದರ್ಶಪ್ರಾಯವಾಗುವಂತೆ, ಗುಣದೋಷಗಳಿಗೆ ತಕ್ಕಂತೆ ಹತ್ತಿರವಿರುವುದು ದೂರವಿರುವುದು, ಈ ನಿಮ್ಮ ಜಾಣ್ಮೆ ವಿವೇಕ ಅನುಪಮವಾದದ್ದು. ನೀವು 4 ಸಹೋದರಿಯರು ಏನು ಕಡಿಮೆಯೇ? ನಿಮ್ಮಲ್ಲೂ ಅಂತಹ ಜಾಣ್ಮೆ ಇದೆ, ಸದ್ಬುದ್ಧಿ ಇದೆ. ನೀವು 4ರಲ್ಲಿ ಒಂದು ಚಿಕ್ಕ ಭಿನ್ನಾಭಿಪ್ರಾಯಗಳನ್ನು ಊಹಿಸಲು ಸಾಧ್ಯವಾಗುತ್ತಿಲ್ಲವಲ್ಲ? ಅಥವಾ ಅಂಥ ಸಂದರ್ಭ ಬಂದಿಲ್ವೋ ಏನೋ? ಸಂದರ್ಭ ಯಾವುದೇ ಇರಲಿ, ನಮ್ಮ ಸಹೋದರಿಯರ ವಾತ್ಸಲ್ಯದಲ್ಲಿ ಯಾವುದೇ ಬದಲಾವಣೆಯಾಗುವುದಿಲ್ಲ. ಹಾಗೆ ನಮ್ಮ ಸಹೋದರರ ಬಾಂಧವ್ಯದಲ್ಲೂ ಒಂದು ಕಣದಷ್ಟು ವ್ಯತ್ಯಾಸವಾಗುವುದಿಲ್ಲ. ಈ ಅಯೋಧ್ಯೆಯಲ್ಲಿ ಚಿಕ್ಕಮ್ಮನಾಗಲಿ ಮಂಥರೆಯಾಗಲಿ ಯಾರ ದೋಷವೂ ಇನ್ನೊಬ್ಬರ ಗುಣವನ್ನು ಕಳೆಯುವಷ್ಟು ಶಕ್ತವಾಗಿರುವುದಿಲ್ಲ. ಹಾಗೆ ನಮ್ಮ ಪ್ರೇಮವನ್ನು ಕೂಡ ಯಾವ ಶಕ್ತಿಯೂ ದುರ್ಬಲಗೊಳಿಸುವುದಿಲ್ಲ. ಮಾಂಡವಿ, ನೀನು ನನ್ನನ್ನೇ ನಿರೀಕ್ಷಿಸುತ್ತಾ ಇರಲಿಲ್ಲವೇ? ಹೌದು ಸ್ವಾಮಿ, ನಿಮ್ಮನ್ನೇ ನಿರೀಕ್ಷಿಸುತ್ತಿದ್ದೆ. ಹಾಗಾದರೆ ನಾನು ಬಂದದ್ದನ್ನು ತಿಳಿಯದೆ ಏನನ್ನು ಯೋಚಿಸುತ್ತಿರುವೆ? ಅದು ಅದು ಏನದು ಮಾಂಡವಿ? ನಾನೊಂದು ವಿಷಯವನ್ನು ಕೇಳಲೇ? ಮಾಂಡವಿ, ಸಂಕೋಚ ಬೇಡ, ಏನೆಂದು ಕೇಳು. ಮತ್ತೆ ದೊಡ್ಡ ಭಾವನವರ ಬಗ್ಗೆ ನಿಮ್ಮ ಭಾವನೆ ಏನೆಂದು ಯೋಚಿಸುತ್ತಿದ್ದೆ. ಯಾರು? ರಾಮಚಂದ್ರನೇ? ಏಕೆ ಸ್ವಾಮಿ ಸುಮ್ಮನಾಗಿ ಬಿಟ್ಟಿರಿ? ನಾನು ಕೇಳಿದ್ದು ತಪ್ಪಾಯಿತೆ? ಖಂಡಿತವಾಗಿ ಇಲ್ಲ. ಆದರೂ ಇದ್ದಕ್ಕಿದ್ದ ಹಾಗೆ ರಾಮನ ಬಗ್ಗೆ ನನ್ನ ಭಾವನೆ ಏನೆಂದು ಹೀಗೆ ಯೋಚಿಸುತ್ತಾ ಕುಳಿತಿರುವುದು ನನಗೆ ಆಶ್ಚರ್ಯವಾಯಿತು. ಅದಕ್ಕೆ ಕಾರಣವೇನೆಂದು ತಿಳಿಯಬಹುದೇ? ಹೇಳುತ್ತೇನೆ ಸ್ವಾಮಿ. ನಾವು 4 ಜನ ಸಹೋದರಿಯರು ಕೂಡಿ ಮಾತನಾಡುತ್ತಿರುವಾಗ ನಮ್ಮ ಅತ್ತೆಯರು ಹೇಳಿದ ಹಿತವಚನಗಳ ಬಗ್ಗೆ ಮಾತನಾಡಿದೆವು. ಆಗ ಅತ್ತೆಯವರ ಬಗ್ಗೆ ಒಂದು ವಿಷಯ ತಿಳಿದು ಬಂತು. ಹೇಳು ಮಾಂಡವಿ, ನನ್ನ ತಾಯಿ ಬಗ್ಗೆ ಏನೇನು ವಿಚಾರ ಮಾತನಾಡಿದಿರಿ? ಅದಕ್ಕೂ ರಾಮನ ಬಗ್ಗೆ ನನ್ನ ಭಾವನೆ ಏನೆಂದು ತಿಳಿದುಕೊಳ್ಳುವುದಕ್ಕೂ ಏನು ಸಂಬಂಧ? ಅತ್ತೆಯವರಿಗೆ ನಿಮ್ಮ ಮೇಲೆಯೇ ಹೆಚ್ಚಿನ ಮಮತೆಯಂತೆ. ಭಾವನವರಿಗಿಂತ ನೀವು ಯಾವುದರಲ್ಲೂ ಕಡಿಮೆ ಇಲ್ಲದಂತೆ ಕೀರ್ತಿಶಾಲಿಯಾಗಬೇಕೆಂದು ಅವರ ಬಯಕೆ. ಆದ್ದರಿಂದ ಅತ್ತೆಯವರ ಬಯಕೆಯನ್ನು ಈಡೇರಿಸಲು ನೀವು ಭಾವನವರಿಗೆ ಪ್ರತಿಸ್ಪರ್ಧಿ ಎಂದು ತಿಳಿಯುವಿರಾ? ಈಗ ನಿನ್ನ ಚಿಂತೆಯೆಲ್ಲ ಅರ್ಥವಾಯಿತು ಮಾಂಡವಿ. ನನ್ನ ತಾಯಿಗೆ ನನ್ನ ಮೇಲೆ ಅಪಾರ ಪ್ರೀತಿ. ತನ್ನ ಪುತ್ರ ಉಳಿದ ಸಹೋದರರಿಗಿಂತ ಹೆಚ್ಚು ಕೀರ್ತಿಶಾಲಿಯಾಗಬೇಕೆಂಬ ಬಯಕೆ. ಆದರೆ ಮೊದಲಿನಿಂದಲೂ ರಾಮಚಂದ್ರನು ಎಲ್ಲದರಲ್ಲೂ ಮೇಲು. ನನ್ನ ತಾಯಿ ರಾಮಚಂದ್ರನಿಗೆ ಪ್ರತಿಸ್ಪರ್ಧಿಯಾಗು ಎಂದು ಉಪದೇಶ ಮಾಡುತ್ತಾರೆ. ನಾನು ನನ್ನ ತಾಯಿಯ ಮಾತು ಕೇಳಿ ರಾಮಚಂದ್ರನಿಗೆ ಪ್ರತಿಸ್ಪರ್ಧಿಯಾಗುತ್ತೇನೆ. ನಿನ್ನ ಪತಿ, ನಿನ್ನ ಸೋದರಿ ಸೀತೆಯ ಪತಿ ಇಬ್ಬರು ಪರಸ್ಪರ ಪ್ರತಿಸ್ಪರ್ಧಿಗಳಾದಾಗ ವೈಮನಸ್ಸೆ ಉಂಟಾಗಬಹುದು. ಅದರ ಬಿಸಿಯೂ ನಿಮ್ಮಿಬ್ಬರಿಗೆ ತಟ್ಟಬಹುದು. ಪತಿಯ ಪ್ರತಿಷ್ಠೆಗಾಗಿ ಸೋದರಿಯ ವಾತ್ಸಲ್ಯವನ್ನು ಕಳೆದುಕೊಳ್ಳಬೇಕಾಗಬಹುದು. ಇಷ್ಟೊಂದು ದೂರಾಲೋಚನೆ ಮಾಡುತ್ತಾ ನಾನು ಬಂದರೂ ಅರಿವಿಲ್ಲದಂತೆ ಕುಳಿತುಕೊಂಡಿರುವೆ ಅಲ್ಲವೇ? ಹೌದು ಸ್ವಾಮಿ, ನನ್ನ ಮನಸ್ಸಿನಲ್ಲಿದ್ದ ಆಲೋಚನೆಯನ್ನು ನೀವೇ ಹೇಳಿಬಿಟ್ಟಿರಲ್ಲ. ಏಕೆಂದರೆ
ನಾನು ನಿನ್ನ ಮನಸ್ಸನ್ನು ಕದ್ದು ಬಿಟ್ಟೆನಲ್ಲ. ಅಲ್ಲಿ ಏನೇ ನಡೆದರೂ ನನಗೆ ತಿಳಿಯುತ್ತದೆ. ಹಾಗಾದರೆ ನನ್ನ ಚಿಂತೆಗೆ ಉತ್ತರ ಏನೆಂದು ಹೇಳಿ ಸ್ವಾಮಿ. ಮಾಂಡವಿ, ನಾನು ಯಾವುದೇ ಕಾರಣಕ್ಕೂ ರಾಮನ ಪ್ರತಿಸ್ಪರ್ಧಿಯಾಗುವುದಿಲ್ಲ. ನಾನು ರಾಮನ ಪರಾಕ್ರಮವನ್ನು ಕಂಡು ರಾಮನ ಸೋದರನೆಂದು ಹೆಮ್ಮೆ ಪಡುತ್ತೇನೆ. ನಾನು ರಾಮನನ್ನು ತಂದೆ ಸ್ಥಾನದಲ್ಲಿಟ್ಟು ಗೌರವಿಸುತ್ತೇನೆ. ನನ್ನ ತಾಯಿಯು ರಾಮನನ್ನು ಮೀರಿ ನಿಲ್ಲು ಎಂದಾಗ ವಿನಯದಿಂದ ಹಿಂದೆ ಸರಿಯುತ್ತೇನೆ. ಇಷ್ಟಾದರೂ ನನ್ನ ತಾಯಿಗೆ ಬೇಸರವಾಗದಂತೆ ನಾನು ಅವಳೆದುರು ಅಪಾರವಾದ ಪ್ರೇಮವನ್ನು ವ್ಯಕ್ತಪಡಿಸುತ್ತೇನೆ. ನನ್ನ ತಾಯಿ ತನ್ನದೇ ಆದ ಸ್ವಭಾವಕ್ಕೆ ಎಲ್ಲರಿಂದ ದೂರವಿದ್ದು ಏಕಾಂಗಿಯಾಗುತ್ತಾಳೆ. ಮಗನಾದ ನಾನು ಆಕೆಯ ಗುಣದೋಷಗಳನ್ನು ಮೀರಿ ಆಕೆಯ ಹತ್ತಿರವಿದ್ದು ಸಂತೋಷ ನೀಡುತ್ತೇನೆ. ಮಾಂಡವಿ, ನಾನು ನಿನ್ನಿಂದಲೂ ನನ್ನ ತಾಯಿಯ ವಿಷಯದಲ್ಲಿ ಇಂಥ ನಡತೆಯನ್ನು ನಿರೀಕ್ಷಿಸಬಹುದೇ? ಖಂಡಿತವಾಗಿಯೂ ಸ್ವಾಮಿ. ನಿಮ್ಮ ನಿರೀಕ್ಷೆಯಂತೆ ನಾನು ನಡೆದು ಅತ್ತೆಯವರಿಗೆ ಆನಂದವನ್ನುಂಟು ಮಾಡುತ್ತೇನೆ. ಹಾಗೆಯೇ ಎಲ್ಲರ ಜೊತೆ ಈಗಾಗಲೇ ಇರುವ ಸುಮಧುರ ಬಾಂಧವ್ಯವನ್ನು ಉಳಿಸಿಕೊಳ್ಳುತ್ತೇನೆ. ನನ್ನನ್ನು ಏಕೆ ಇಲ್ಲಿಗೆ ಕರೆದುಕೊಂಡು ಬಂದಿರಿ? ನೀವು ಕೇಳಿದಿರಲ್ಲ ಎಂದು ನನ್ನ ಕಷ್ಟಕ್ಕೆ ಕಾರಣ ಮಹಾರಾಜರು ಎಂದು ಹೇಳಿದೆ. ಅದಕ್ಕೋಸ್ಕರ ನನ್ನನ್ನು ಇಲ್ಲಿಗೆ ಕರೆದುಕೊಂಡು ಬರುವಂಥ ಅಪರಾಧವಾಯಿತೆ. ನನಗೆ ಯಾವ ಶಿಕ್ಷೆ ಕೊಡಿಸಲು ನನ್ನನ್ನು ಇಲ್ಲಿಗೆ ಕರೆದುಕೊಂಡು ಬಂದಿರಿ? ತಾಯಿ, ನಿಮಗೆ ಶಿಕ್ಷೆ ಕೊಡಿಸುವುದು ನನ್ನ ಉದ್ದೇಶವಲ್ಲ. ಇವು ನನ್ನೊಂದಿಗೆ ಹೇಳದ ದುಃಖದ ಕಾರಣವನ್ನು ಪ್ರಭುಗಳ ಬಳಿ ಹೇಳಲೆಂದು ಕರೆದುಕೊಂಡು ಬಂದೆ. ಅಗೋ, ರಾಜಕುಮಾರ ರಾಮಚಂದ್ರ ಪ್ರಭು ಬರುತ್ತಿದ್ದಾರೆ. ನಿನ್ನ ಮನಸ್ಸಿನಲ್ಲಿರುವುದನ್ನು ಅವರ ಬಳಿ ಹೇಳಿಕೊ. ಪ್ರಭು ರಾಮಚಂದ್ರ, ತಾಯಿ, ತಾವು ಹಿರಿಯರು, ತಮ್ಮಿಂದ ನಾನು ಆಶೀರ್ವಾದವನ್ನು ಪಡೆಯಬೇಕು. ದಯಮಾಡಿ ಆಶೀರ್ವದಿಸಿ. ಅಯ್ಯೋ ಮಹಾನುಭಾವ, ನಿನ್ನದೆಂಥ ಗುಣವಪ್ಪ. ನಾನು ಇನ್ನೆಂದು ನನ್ನ ಕಷ್ಟಕ್ಕೆ ಕಾರಣ ಮಹಾರಾಜರು ಎಂದು ಹೆಸರಿಸುವುದಿಲ್ಲ. ದಯವಿಟ್ಟು ನನ್ನನ್ನು ಕಳಿಸಿಕೊಟ್ಟು ಬಿಡು. ತಾಯಿ, ತಾವು ಚಿಂತಿಸಿದಿರಿ. ತಮಗೆ ಯಾವ ಅಪಾಯವೂ ಆಗುವುದಿಲ್ಲ. ತಾವು ಒಂಟಿಯಾಗಿ ದುಃಖಿಸುವುದಕ್ಕೆ ಕಾರಣವೇನೆಂದು ತಿಳಿಯಲು ಈ ಚಾರನು ತಮ್ಮನ್ನು ಇಲ್ಲಿಗೆ ಕರೆದುಕೊಂಡು ಬಂದ. ತಾವು ಯಾವುದೇ ಭಯವಿಲ್ಲದೆ ತಮ್ಮ ದುಃಖಕ್ಕೆ ಕಾರಣವೇನೆಂದು ನನಗೆ ತಿಳಿಸಿ ಅದನ್ನು ಪರಿಹರಿಸಲು ನಾನು ಪ್ರಯತ್ನ ಮಾಡುತ್ತೇನೆ. ಅಯ್ಯೋ ದೇವರೇ, ನನಗೆಂಥ ಸಂದಿಗ್ಧ ಪರಿಸ್ಥಿತಿ ಒದಗಿಸಿದೆ. ಅದ್ಯಾವ ಕೆಟ್ಟ ಗಳಿಗೆಯಲ್ಲಿ ನನ್ನ ದುಃಖಕ್ಕೆ ಕಾರಣ ಮಹಾರಾಜರು ಎಂದು ಹೇಳಿಬಿಟ್ಟೆ. ಈಗ ಅವರ ಮಗನೆದುರು ಹೇಗೆ ಹೇಳಲಿ? ತಾಯಿ, ನಮ್ಮ ರಾಜ್ಯ ಪರಿವಾರದ ಯಾವುದೇ ಸದಸ್ಯೆಯಿಂದ ತಮಗೆ ಅನ್ಯಾಯವಾಗಿದ್ದರೂ ಅದು ನನಗೆ ಹೇಳಿ, ಅದು ನಾನು ಸರಿಪಡಿಸುತ್ತೇನೆ. ದಯಮಾಡಿ ತಮ್ಮ ದುಃಖಕ್ಕೆ ಕಾರಣವೇನೆಂದು ತಾವು ತಿಳಿಸಲೇಬೇಕು. ಹೇಳದಿದ್ದರೆ ನೀವು ಬಿಡುವುದಿಲ್ಲ ಎನಿಸುತ್ತಿದೆ. ಆಗಲಿ, ಹೇಳುತ್ತೇನೆ. ನನ್ನ ಪತಿಗೆ ನಾನು ಹಿರಿಯ ಹೆಂಡತಿ. ನನ್ನನ್ನು ಮದುವೆಯಾದ ನಂತರ ನನ್ನ ಪತಿ ಇಬ್ಬರನ್ನು ಮದುವೆಯಾದರು. ನಂತರ ನನ್ನನ್ನು ಅವರು ನಿರ್ಲಕ್ಷಿಸತೊಡಗಿದರು. ಅವರ ಪ್ರೇಮವೆಲ್ಲ ಕಿರಿಯ ಹೆಂಡತಿಯ ಪಾಲಾಯಿತು. ಆ ಬಗ್ಗೆ ನಾನು ನನ್ನ ಪತಿಯನ್ನು ಪ್ರಶ್ನಿಸಿದಾಗ ನಮ್ಮ ಮಹಾರಾಜರು 3 ವಿವಾಹವಾಗಿಲ್ಲವೇ, ನಾನು 3 ವಿವಾಹವಾಗುವುದರಲ್ಲಿ ತಪ್ಪೇನು ಎಂದರು. ಯಥಾ ರಾಜ ತಥಾ ಪ್ರಜಾ ಅಂತ ತಮ್ಮನ್ನೇ ತಾವು ಸಮರ್ಥಿಸಿಕೊಳ್ಳತೊಡಗಿದರು. ಆಗ ನನಗೆ ಪತಿಯನ್ನು ದೂರಬೇಕು, ಮಹಾರಾಜರನ್ನು ದೂರಬೇಕೋ ಎಂದು ಗೊಂದಲಕ್ಕೊಳಗಾದೆ.
ಆಗ ಇವರು ಕೇಳಿದ್ದಕ್ಕೆ ನನ್ನ ಕಷ್ಟಕ್ಕೆ ಕಾರಣ ಮಹಾರಾಜರು ಎಂದು ಹೇಳಿದೆ. ನನ್ನ ತಪ್ಪನ್ನು ಕ್ಷಮಿಸಿಬಿಡಿ. ಇನ್ನೆಂದೂ ಹೀಗೆ ಹೇಳುವುದಿಲ್ಲ. ನನ್ನನ್ನು ಕಳಿಸಿಕೊಡಿ. ಚಿಂತಿಸಬೇಡಿ ತಾಯಿ, ಚಿಂತಿಸಬೇಡಿ. ತಮ್ಮ ಮನದ ನೋವು ಏನೆಂದು ನನಗೆ ಅರ್ಥವಾಗುತ್ತದೆ. ಈಗ ಈ ಚಾರನ್ನು ತಮ್ಮನ್ನು ತಮ್ಮ ಮನೆಯವರೆಗೂ ಕರೆದುಕೊಂಡು ಹೋಗುತ್ತಾನೆ. ಈ ಸಮಸ್ಯೆಗೆ ಪರಿಹಾರವನ್ನು ಹುಡುಕಲು ನಾವು ಈಗಲೇ ಮುಂದಾಗುತ್ತೇವೆ. ಚಾರ, ಈ ತಾಯಿಯನ್ನು ಅವರ ನಿವಾಸದವರೆಗೂ ಕರೆದುಕೊಂಡು ಹೋಗು. ಅಪ್ಪಣೆ ಪ್ರಭು. ಬನ್ನಿ ತಾಯಿ. ಕ್ಷಮಿಸಿ ಸ್ವಾಮಿ, ನಿಮ್ಮ ಆಲೋಚನೆಗೆ ಭಂಗ ಬಾರದಿರಲೆಂದು ಸದ್ದಾಗದಂತೆ ಪ್ರಯತ್ನಿಸಿದೆ. ಆದರೂ ಚಿಂತೆ ಇಲ್ಲ ಸೀತೆ. ನಿನ್ನ ಆಗಮನವಾದ ಮೇಲೆ ನನ್ನ ಚಿಂತೆ ಎಲ್ಲವೂ ದೂರವಾಗಬೇಕು ಅಲ್ಲವೇ? ಸ್ವಾಮಿ, ತಮ್ಮ ಚಿಂತೆಯನ್ನು ಪರಿಹರಿಸುವಂಥ ಚಿಂತಾಮಣಿ ನಾನಾಗಲು ಸಾಧ್ಯವೇ? ಏಕೆ ಸಾಧ್ಯವಿಲ್ಲ? ಸಲಹೆ ನೀಡುವುದರಲ್ಲಿ ಸತಿಯು ಮಂತ್ರಿಯೇ ಸಮಾನವೆಂದು ಹೇಳುತ್ತಾರೆ. ನೀವು ನನ್ನಿಂದ ಸಲಹೆ ಅಪೇಕ್ಷಿಸುತ್ತೀರಾ? ಏಕಾಗಬಾರದು ಸೀತೆ. ಮಹಿಳೆಯ ಸಮಸ್ಯೆಯೊಂದಕ್ಕೆ ನಿನ್ನಂತಹ ಸದ್ಗುಣಶಾಲಿಯಾದ ಮಹಿಳೆಯಿಂದ ಪರಿಹಾರ ದೊರೆಯಬಹುದಲ್ಲವೇ? ಏನು, ಮಹಿಳೆಯ ಸಮಸ್ಯೆಯೇ? ಹೌದು ಸೀತೆ. ಈ ರಾಜ್ಯದ ತಾಯಿಯೊಬ್ಬಳ ಚಿಂತೆಯಿಂದ ಇಲ್ಲಿನ ಮಹಿಳೆಯರಿಗೂ ಕೂಡ ದುಃಖ ಹೊಂದಿದೆ ಎಂದು ತಿಳಿಯಿತು. ಅದೇನೆಂದು ನಾನು ಕೇಳಬಹುದೇ ಸ್ವಾಮಿ? ಅಗತ್ಯವಾಗಿ. ನನ್ನ ಪತಿಗೆ ನಾನು ಹಿರಿಯ ಹೆಂಡತಿ. ನನ್ನನ್ನು ಮದುವೆಯಾದ ನಂತರ ನನ್ನ ಪತಿ ಇಬ್ಬರನ್ನು ಮದುವೆಯಾದರು. ನಂತರ ನನ್ನನ್ನು ಅವರು ನಿರ್ಲಕ್ಷಿಸತೊಡಗಿದರು. ಅವರ ಪ್ರೇಮವೆಲ್ಲ ಕಿರಿಯ ಹೆಂಡತಿಯ ಪಾಲಾಯಿತು. ಆ ಬಗ್ಗೆ ನಾನು ನನ್ನ ಪತಿಯನ್ನು ಪ್ರಶ್ನಿಸಿದಾಗ ನಮ್ಮ ಮಹಾರಾಜರು 3 ವಿವಾಹವಾಗಿಲ್ಲವೇ? ನಾನು 3 ವಿವಾಹವಾಗುವುದರಲ್ಲಿ ತಪ್ಪೇನು ಎಂದರು. ಯಥಾ ರಾಜ ತಥಾ ಪ್ರಜಾ ಅಂತ ತಮ್ಮನ್ನೇ ತಾವು ಸಮರ್ಥಿಸಿಕೊಳ್ಳತೊಡಗಿದರು. ತಾವು ಹೇಳಿದ ಆ ಮಹಿಳೆಯ ಸಮಸ್ಯೆ ಸರ್ವವ್ಯಾಪಿಯಾಗಿದೆ ಎನಿಸುತ್ತಿದೆ. ಸರ್ವವ್ಯಾಪಿ ಎಂದರೆ? ಸರ್ವವ್ಯಾಪಿ ಎಂದರೆ ಅರಮನೆಯ ಹೊರಗೂ ಅರಮನೆಯ ಒಳಗೂ. ಅಂದರೆ ನಮ್ಮ ಅರಮನೆಯಲ್ಲೂ ಈ ಸಮಸ್ಯೆ ಇದೆ ಎಂದು ಹೇಳುತ್ತಿರುವೆಯಾ? ಮಹಾರಾಣಿಯವರಿಗೆ ಪ್ರಣಾಮಗಳು. ಮಹಾರಾಣಿಯವರೇ, ಕೈಕೆ ದೇಶದಿಂದ ತಮ್ಮ ಸಹೋದರರು ಬಂದಿದ್ದಾರೆ. ಏನು, ನನ್ನ ಸಹೋದರ ಯುಧಾಜಿತುವೆ? ಕೂಡಲೇ ಕರೆದುಕೊಂಡು ಬಾ. ಮಂಥರೆ, ನನ್ನ ಸಹೋದರ ಯುಧಾಜಿತುವು ಕೇಕೆ ದೇಶದಿಂದ ನನ್ನನ್ನು ಕಾಣಲು ಬಂದಿದ್ದಾರೆ.
ನಿನ್ನ ಔಷಧೋಪಚಾರಗಳನ್ನು ನಾಳೆ ಮುಂದುವರೆಸು. ಈಗ ತೆರಳು. ಅಪ್ಪಣೆ ಮಹಾರಾಣಿ. ಸೋದರಿ ಕೈಕೆ ಕ್ಷೇಮವೇ? ನನ್ನ ಕ್ಷೇಮಕ್ಕೇನೂ ಕೊರತೆ ಇಲ್ಲ. ಕೈಕೆ ದೇಶದ ಸುಪುತ್ರರಿಗೆ ಈ ದಾಸಿಯು ನಮಸ್ಕರಿಸುತ್ತಾಳೆ. ಓಹೋ, ಮಂತರೆ ನೀನಿನ್ನೂ ಇರುವೆಯಾ? ಸಹೋದರ, ಏಕೆ ಹಾಗೆ ಮಾತನಾಡುತ್ತಿರುವೆ? ನಿನ್ನ ಈ ತಂಗಿ ಆರೋಗ್ಯದಿಂದ ಉತ್ಸಾಹದಿಂದ ಇರಲು ಕಾರಣವೇ ಈ ಮಂತರೆ. ಇದೋ ನೋಡು, ಈಗ ತಾನೇ ತೈಲವನ್ನು ನನ್ನ ಹಣೆಗೆ ಲೇಪಿಸುತ್ತಾ ನನ್ನ ಶಿರೋಭಾರವನ್ನು ಕಡಿಮೆ ಮಾಡಿದಳು. ನನ್ನ ಆರೋಗ್ಯವನ್ನು ಸುಸ್ಥಿತಿಯಲ್ಲಿಡಲು ಕಾರಣವೇ ಈ ಮಂತರೆ. ಸೋದರಿ, ಆರೋಗ್ಯವನ್ನು ಸಮಸ್ಥಿತಿಯಲ್ಲಿಟ್ಟರೆ ಸಾಲದು, ಮನಸ್ಸನ್ನು ಕೆಡಿಸದೆ ಸಮಸ್ಥಿತಿಯಲ್ಲಿಡುವುದು ಉತ್ತಮ ತಾನೇ. ಮಹಾರಾಣಿ, ಪ್ರಭುಗಳು ಈ ಬಡದಾಸಿಯನ್ನು ಕುರಿತು ಹಾಸ್ಯ ಮಾಡುವುದನ್ನು ಇನ್ನೂ ಬಿಟ್ಟಿಲ್ಲ. ಇರಲಿ ಇರಲಿ, ರಾಜಕಾರ್ಯದಲ್ಲಿ ಬಿಡುವು ಮಾಡಿಕೊಂಡು ಸಹೋದರಿಯನ್ನು ಕಾಣಲು ಬಂದಿರುವಾಗ ತಮ್ಮ ವಾತ್ಸಲ್ಯದ ಕ್ಷಣಗಳನ್ನು ತಡೆಯುವುದು ಉಚಿತವಲ್ಲ. ನಾನಿನ್ನು ಹೊರಡುತ್ತೇನೆ. ಪ್ರಭುಗಳೇ, ಈ ದಾಸಿಯ ಮೇಲೆ ದಯೆ ಇರಲಿ. ಖಂಡಿತ ಇರುತ್ತದೆ. ಆದರೆ ತಮ್ಮಿಂದ ನನ್ನ ಸೋದರಿಯ ತಲೆಯಲ್ಲಿ ತೈಲದ ಉಪಚಾರಗಳು ಮಾತ್ರ ಹರಿಯಲಿ, ತಮ್ಮ ವಿಚಾರಗಳು ಹರಿಯಬಾರದು. ದೇವರು ಒಳ್ಳೆಯದನ್ನು ಮಾಡಲಿ. ಹೊರಡಿ. ಆಸೀನನಾಗು ಸಹೋದರ. ತಂದೆಯವರು ಹೇಗಿದ್ದಾರೆ? ಚೆನ್ನಾಗಿರುವರು. ಮಿಥಿಲೆಯಲ್ಲಿ ನಿನ್ನ ಮಗನ ಕಲ್ಯಾಣದ ವಿಷಯವನ್ನು ಕೇಳಿಯೇ ಸಂತೋಷಪಟ್ಟರು. ಆದರೆ ತಮ್ಮ ಮೊಮ್ಮಗ ಭರತನ ಕಲ್ಯಾಣದಲ್ಲಿ ಭಾಗವಹಿಸದೇ ಇದ್ದದ್ದಕ್ಕೆ ತುಂಬಾ ವ್ಯಥಪಟ್ಟರು. ಏನು ಮಾಡುವುದು ಸಹೋದರ, ಎಲ್ಲವೂ ಅನಿರೀಕ್ಷಿತವಾಗಿ ನಡೆಯಿತು. ಹಾಗೆಂದು ನೀನು ತಂದೆಯವರಿಗೆ ಹೇಳಿದೆ ತಾನೆ? ತಿಳಿಸದೇ ಇರುತ್ತೇನೆಯೇ? ಕಲ್ಯಾಣವಂತೂ ನೋಡಲಾಗಲಿಲ್ಲ. ಮದುಮಗನನ್ನು ಮದುಮಗಳನ್ನು ನೋಡಿ ಹರಿಸಿ ಸಂತೋಷ ಪಡುತ್ತೇನೆಂದು ಹೇಳಿ ನನ್ನನ್ನು ಇಲ್ಲಿಗೆ ಕಳಿಸಿದ್ದಾರೆ. ಹಾಗಾದರೆ ನೀನು ಭರತನನ್ನು ಕರೆದುಕೊಂಡು ಹೋಗಲು ಬಂದಿರುವೆಯಾ? ಹೌದು ಸಹೋದರಿ, ನಿನ್ನ ಮಗ ಸೊಸೆಯನ್ನು ಕರೆದುಕೊಂಡು ಹೋಗಲೆಂದೇ ನಾನಿಲ್ಲಿಗೆ ಬಂದಿರುವುದು. ಧಾರಾಳವಾಗಿ ಕರೆದುಕೊಂಡು ಹೋಗು. ನನ್ನ ಮಗ ಸೊಸೆಗೆ ನಮ್ಮ ತಂದೆಯವರ ಆಶೀರ್ವಾದ ಖಂಡಿತವಾಗಿಯೂ ಬೇಕು. ಸಹೋದರ, ನೀನು ಭರತನನ್ನು ಕಂಡು ಬಂದೆಯಾ? ಸೋದರಿ, ಮೊದಲು ನಿನ್ನ ಕುಶಲವನ್ನು ಕಂಡು ವಿಚಾರಿಸಿದ ನಂತರ ತಾನೇ ನಿನ್ನ ಪುತ್ರನನ್ನು ಭೇಟಿ ಮಾಡಲು ಸಾಧ್ಯ. ಮೊದಲೇ ನೀನು ಸ್ವಾಭಿಮಾನಿ, ಹಠಮಾರಿ, ನನಗಿಂತಲೂ ಭರತನೇ ಹೆಚ್ಚಾದನೆಂದು ಈ ಬಡ ಸಹೋದರನ ಮೇಲೆ ಕೋಪ ಮಾಡಿಕೊಳ್ಳಬಾರದಷ್ಟೇ. ಸಾಕು ಸಾಕು, ನಿನ್ನ ಸಹೋದರ ವಾತ್ಸಲ್ಯವನ್ನು ನಾನು ನೋಡಿದ್ದೇನೆ. ದೂರದಿಂದ ಬಂದ ಅಣ್ಣನನ್ನು ಬರೀ ಮಾತಿನಲ್ಲಿಯೇ ಉಪಚರಿಸಿ ಕಳಿಸಿದಳೆಂದು ಕೇಕೆಯಿ ದೇಶದಲ್ಲೆಲ್ಲ ಪ್ರಚಾರ ಮಾಡಬೇಡ. ಮೊದಲು ಈ ಫಲಾಹಾರವನ್ನು ಸ್ವೀಕರಿಸು, ನಂತರ ಉಳಿದ ವಿಚಾರವನ್ನು ಮಾತನಾಡೋಣ. ಹಾಗೆಯೇ ಆಗಲಿ.